ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಅಪ್ರಾಪ್ತರಿಗೆ ಬೈಕ್ ಕೊಟ್ಟ ಪೋಷಕರಿಗೆ ಪೊಲೀಸರ ಖಡಕ್ ವಾರ್ನಿಂಗ್. ಅಪ್ರಾಪ್ತರು ಚಾಲನೆ ಮಾಡುವ ಬೈಕ್ಗಳಿಂದಲೇ ಹೆಚ್ಚು ಅಪಘಾತಗಳಾಗುತ್ತಿರುವ ಕಾರಣ ಅಪ್ರಾಪ್ತರು ಚಲಾಯಿಸುತ್ತಿದ್ದ ಬೈಕ್ಗಳನ್ನು ಜಪ್ತಿ ಮಾಡಿ ಚಿಕ್ಕಬಳ್ಳಾಪುರ ಎಸ್ಪಿ ವಾರ್ನಿಂಗ್. ತೀವ್ರ ವಿವಾದಕ್ಕೆ ಕಾರಣವಾದ ವಾಟದೊಸಳ್ಳಿ ಕೆರೆ ನೀರಿನ ಯೋಜನೆ ಪೈಪ್ಲೈನ್ ಕಾಮಗಾರಿಗೆ ನಾಳೆ ಗುದ್ದಲಿ ಪೂಜೆ ನೆರವೇರಿಸಲಿರುವ ಶಾಸಕ. ರೈತರ ವಿರೋಧದ ನಡುವೆಯೇ ಹಠ ಬಿಡದ ಶಾಸಕ ಪುಟ್ಟಸ್ವಾಮಿ ಗೌಡ. ಅಪ್ರಾಪ್ತರು ಬೈಕ್ ಓಡಿಸಿದರೆ ಪೋಷಕರ ವಿರುದ್ಧ ಕ್ರಮ. ಬಾಗೇಪಲ್ಲಿ ವೃತ್ತ ನಿರೀಕ್ಷಕ ಪ್ರಶಾಂತ್ ವರ್ಣಿ ಪೋಷಕರಿಗೆ ಎಚ್ಚರಿಕೆ. ಬಾಗೇಪಲ್ಲಿಯಲ್ಲಿ ಅಪ್ರಾಪ್ತರು ಚಲಾಯಿಸುತ್ತಿದ್ದ 30 ಬೈಕ್ಗಳು ವಶ. ಅನಿಯಮಿತ ಬಂಡೆ ಸ್ಫೋಟದಿಂದ ಬಿರುಕು ಬಿಟ್ಟ ಮನೆಗಳು. ಗ್ರಾಮದ ಮಧ್ಯೆಯೇ ಅಧಿಕ ಭಾರ ಹೊತ್ತು ಅತಿ ವೇಗವಾಗಿ ಚಲಾಯಿಸುವ ಗಣಿ ಟಿಪ್ಪರ್ಗಳು. ಗಣಿಗಾರಿಕೆ ವಿರೋಧಿಸಿ ಗ್ರಾಮಸ್ಥರಿಂದ ಕೋಲಾರ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ವಾರ್ತೆಗಳ ವಿವರ. 18 ವರ್ಷ ತುಂಬುವುದಕ್ಕೂ ಮೊದಲೇ ಅಪ್ರಾಪ್ತ ವಯಸ್ಸಿನ ಬಾಲಕ ಬಾಲಕಿಯರು ತಮ್ಮ ತಂದೆ ತಾಯಿಯರ ಬೈಕ್ ಹಾಗೂ ಸ್ಕೂಟಿಗಳನ್ನ ಚಾಲನೆ ಮಾಡಿ ಪದೇ ಪದೇ ಅಪಘಾತಕ್ಕೆ ಕಾರಣವಾಗ್ತಿದ್ದಾರಂತೆ. ಇದರಿಂದ ಎಚ್ಚೆತ್ತ ಜಿಲ್ಲಾ ಪೊಲೀಸರು ರಸ್ತೆ ಹಾಗೂ ಗಲ್ಲಿಗಳಲ್ಲಿ ಹುಡುಕಾಡಿ ಅಪ್ರಾಪ್ತರು ಚಾಲನೆ ಮಾಡುವ ಬೈಕ್ಗಳನ್ನ ಜಪ್ತಿ ಮಾಡಿ ಬಾಲಕರು ಹಾಗೂ ಅವರ ಪೋಷಕರಿಗೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಹೀಗೆ ಅಪ್ರಾಪ್ತ ವಯಸ್ಸಿನಲ್ಲಿ ಬೈಕ್ ಚಾಲನೆ ಮಾಡ್ತಿದ್ದ ಬಾಲಕರು ಹಾಗೂ ಅವರ ಪೋಷಕರಿಗೆ ಪೊಲೀಸರು ವಾರ್ನಿಂಗ್ ಮಾಡ್ತಿರೋದು ಚಿಕ್ಕಬಳ್ಳಾಪುರದಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಬೈಕ್ ಅಪಘಾತಗಳ ಸಂಖ್ಯೆ ಹೆಚ್ಚಳವಾಗಿದೆ. ಬೈಕ್ಗಳ ಅಪಘಾತಕ್ಕೆ ಅಪ್ರಾಪ್ತರು ಬೈಕ್ ಚಾಲನೆ ಮಾಡ್ತಿರೋದೇ ಕಾರಣ ಅಂತ ಪೊಲೀಸರು ಈಗ ಜಿಲ್ಲೆಯಾದ್ಯಂತ ಗಲ್ಲಿಗಳಲ್ಲಿ ಶಾಲಾ ಕಾಲೇಜುಗಳ ಮುಂದೆ ಪೊಲೀಸರು ಅಭಿಯಾನ ನಡೆಸಿ 18 ವರ್ಷ ವಯಸ್ಸಿನ ಬಾಲಕರು ಚಾಲನೆ ಮಾಡ್ತಿದ್ದ ಸ್ಕೂಟಿ ಹಾಗೂ ಬೈಕ್ಗಳನ್ನ ಜಪ್ತಿ ಮಾಡಿದ್ರು. ಹೆಚ್ಚು ಬೈಕ್ಗಳನ್ನ ಜಪ್ತಿ ಮಾಡಿ ಬಾಲಕರು ಹಾಗೂ ಬೈಕ್ನ ಮಾಲೀಕರನ್ನ ಕರೆಸಿ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಖಡಕ್ ವಾರ್ನಿಂಗ್ ನೀಡಿದ್ರ. ಚಿಕ್ಕಬಳ್ಳಾಪುರ ನಗರದಲ್ಲಿ 40 ಬೈಕ್ಗಳು, ಬಾಗೇಪಲ್ಲಿಯಲ್ಲಿ 20 ಬೈಕ್ಗಳನ್ನ ಜಪ್ತಿ ಮಾಡಲಾಯಿತು. ಬೈಕ್ ಚಾಲನೆ ಮಾಡ್ತಿದ್ದ ಬಾಲಕರು ಹಾಗೂ ಅವರ ಪೋಷಕರಿಗೆ ಎಸ್ಪಿ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರ. ಇತ್ತೀಚೆಗೆ ನಡೆದ ಬೈಕ್ ಅಪಘಾತಕ್ಕೆ ಅಪ್ರಾಪ್ತರು ಚಾಲನೆ ಮಾಡುವ ಬೈಕ್ಗಳೇ ಕಾರಣ. ಇನ್ನು ಮುಂದೆ ನಿಮ್ಮ ಮಕ್ಕಳಿಗೆ 18 ವರ್ಷ ತುಂಬುವುದಕ್ಕೂ ಮುನ್ನ ಬೈಕ್ ಕೊಟ್ಟರೆ ನೇರವಾಗಿ ನಿಮ್ಮ ಮೇಲೆ ಕೇಸ್ ಜಡಿಯಲಾಗುವುದು. ಯಾವುದೇ ಕಾರಣಕ್ಕೂ ಮಕ್ಕಳ ಕೈಗೆ ಆಟಿಕೆಯಂತೆ ಬೈಕ್ ಸ್ಕೂಟಿಗಳನ್ನ ಕೊಡಬೇಡಿ ಎಂದು ಚಿಕ್ಕಬಳ್ಳಾಪುರ ಎಸ್ಪಿ ಮನವಿ ಮಾಡಿದ್ರ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ನಾವು ಒಂದು ಸ್ಪೆಷಲ್ ಡ್ರೈವ್ ಮಾಡ್ತಾ ಇದ್ದೀವಿ. ಅಂಡರ್ ಏಜ್ ಬಿಲೋ 18 ಮೈನರ್ಸ್ ಯಾರು ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ ಅವರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ. ಬೇಸಿಕಲಿ ಸುಮಾರು ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಮತ್ತು ಮಕ್ಕಳದು ಡೆತ್ ಕೂಡ ಆಗ್ತಾ ಇದೆ ಆಕ್ಸಿಡೆಂಟ್ಸಲ್ಲಿ. ಈ ಕಾರಣ ಬಗ್ಗೆ ನಾವು ಒಂದು ಸ್ಪೆಷಲ್ ಡ್ರೈವ್ ಮಾಡಿ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಕಾನೂನು ಪ್ರಕಾರ ಏನೇನು ಫೈನ್ ಇದೆಯಾ, ಎಷ್ಟು ಶಿಕ್ಷೆ ಇದೆ ಅದು ಎಲ್ಲ ತಿಳಿಸಿದ್ದೀವಿ, ವಾರ್ನಿಂಗ್ ಮಾಡಿದ್ದೀವಿ. ಅರೌಂಡ್ 40 ವೆಹಿಕಲ್ಸ್ ಚಿಕ್ಕಬಳ್ಳಾಪುರಲ್ಲಿ, 22 ವೆಹಿಕಲ್ಸ್ ಬಾಗೇಪಲ್ಲಿಯಲ್ಲಿ ನಾವು ಸೀಸ್ ಮಾಡಿ ಪೇರೆಂಟ್ಸ್ಗೆ ಮತ್ತು ಮಕ್ಕಳು ಯಾರು ಡ್ರೈವ್ ಮಾಡ್ತಾ ಇದ್ದಾರೆ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ. 25,000 ಫೈನ್ ಇದೆ. ಯಾವುದು ಆಕ್ಸಿಡೆಂಟ್ ವಗೇರೆ ಆಗುತ್ತೆ 3 ವರ್ಷದ್ದು ಸಜಾ ಇದೆ, ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ, ಗಾಡಿ ಸೀಸ್ ಆಗುತ್ತೆ, ಈ ಥರದ್ದು ಎಲ್ಲ ವಾರ್ನಿಂಗ್ ತಿಳಿಸಿದ್ದೀವಿ ಅವರಿಗೆ. ಇದನ್ನು ಕಂಟಿನ್ಯೂ ಮಾಡ್ತೀವಿ ಮತ್ತು ನೆಕ್ಸ್ಟ್ ವೀಕಿಂದ ಏನೂ ಚೇಂಜ್ ಆಗಲ್ಲ, ಇದೇ ಥರ ಕಂಟಿನ್ಯೂ ಮಾಡ್ತಾರೆ. ಸೊ ಅವ್ರ ಮೇಲೆ ಕೇಸಸ್ ರಿಜಿಸ್ಟರ್ ಮಾಡ್ತೀವಿ. ಒಟ್ನಲ್ಲಿ ಬೈಕ್ ಅಪಘಾತ, ಸಾವು ನೋವುಗಳಿಗೆ ಅಪ್ರಾಪ್ತರು ಚಾಲನೆ ಮಾಡುವ ಬೈಕ್ಗಳೇ ಕಾರಣ ಅಂತ ಅರಿತಿರುವ ಪೊಲೀಸರು ಈಗ ರಸ್ತೆಗಿಳಿದು ಬಾಲಕರು ಓಡಿಸುವ ಬೈಕ್ಗಳ ಹಿಂದೆ ಬಿದ್ದಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅದು ಅದೇ ತಾಲೂಕಿಗೆ ಸೇರಿದ ಕೆರೆ. ಆದರೆ ಆ ಕೆರೆಯನ್ನೇ ನಂಬಿ 10 ಗ್ರಾಮಗಳ ಸಾವಿರಾರು ಜನರು ಬದುಕುತ್ತಿದ್ದಾರೆ. ಆದರೆ ಆ ನಗರಕ್ಕೆ ನೀರು ನೀಡಲು 10 ಗ್ರಾಮಗಳ ಜನರಿಗೆ ಕಷ್ಟ ನೀಡಲು ಅಲ್ಲಿನ ಶಾಸಕರು ಮುಂದಾಗಿದ್ದಾರೆ. ಇದಕ್ಕೆ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು,
ಹಠಕ್ಕೆ ಬಿದ್ದಿರುವ ಶಾಸಕರು ಪೈಪ್ಲೈನ್ ಕಾಮಗಾರಿಗೆ ಮುಂದಾಗಿದ್ದಾರೆ. ಹಾಗಾದರೆ ನಾಳೆ ಅಲ್ಲಿ ಏನಾಗಲಿದೆ ಎಂಬ ಕುತೂಹಲ ತೀವ್ರವಾಗಿದೆ. ಏನಿದು ಸ್ಟೋರಿ ಅಂತೀರಾ? ನೀವೇ ನೋಡಿ. ವಹಿಸಲಾಗುತ್ತಿದೆ. ಬೇಸಿಗೆಯಲ್ಲಂತೂ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುತ್ತದೆ. ಭವಿಷ್ಯದ ದೃಷ್ಟಿಯಲ್ಲಿರಿಸಿಕೊಂಡು ವಾಟದ ಹೊಸಹಳ್ಳಿ ಕೆರೆಯಿಂದ ನಗರಕ್ಕೆ ನೀರು ಹರಿಸುವ ಯೋಜನೆ ರೂಪಿಸಲಾಗಿದೆ ಎಂದು ಶಾಸಕರು ಹೇಳ್ತಿದ್ದಾರೆ. ಆದರೆ ಕನಿಷ್ಠ ಮೂಲ ಸೌಲಭ್ಯ ಮತ್ತು ಸಾಂವಿಧಾನಿಕ ಹಕ್ಕು ಆಗಿರುವ ಕುಡಿಯುವ ನೀರು ನಗರಕ್ಕೆ ನೀಡಲು ಗ್ರಾಮೀಣ ಜನತೆಯ ಜೀವನ ದುಸ್ತರ ಮಾಡುವ ಹಕ್ಕು ಶಾಸಕರಿಗೆ ನೀಡಿದವರು ಯಾರು ಎಂಬುದು ರೈತರ ಪ್ರಶ್ನೆಯಾಗಿದೆ. ಕೆರೆಗೆ ಎತ್ತಿನ ಹೊಳೆ ನೀರು ಹರಿಸಿದ ಬಳಿಕವಷ್ಟೇ ನಗರಕ್ಕೆ ನೀರು ಕೊಂಡೊಯ್ಯಲಾಗುವುದು. ಕೆರೆ ಹೂಳೆತ್ತಿ ಎತ್ತಿನ ಹೊಳೆ ನೀರು ಹರಿಸುವುದರಿಂದ ಆ ಭಾಗದ ಅಂತರ್ಜಲ ಮಟ್ಟವು ವೃದ್ಧಿಯಾಗಲಿದೆ. ನನಗೆ ನಗರ ಹಾಗೂ ಗ್ರಾಮೀಣ ಜನತೆ ಬೇರೆ ಏನಲ್ಲ. ಗ್ರಾಮೀಣ ಜನರನ್ನ ವಂಚಿಸಿ ನಗರಕ್ಕೆ ನೀರು ಕೊಂಡೊಯ್ಯುವುದಿಲ್ಲ. ಆ ರೀತಿ ಮಾಡಿದರೆ ನಾನು ರಾಜಕೀಯ ತೊರೆಯುತ್ತೇನೆ ಎಂದು ಶಾಸಕ KH ಪುಟ್ಟಸ್ವಾಮಿ ಗೌಡ ಸವಾಲು ಹಾಕಿದ್ದಾರೆ. ಆದರೆ ಎತ್ತಿನ ಹೊಳೆ ನೀರು ಯಾವಾಗ ತರ್ತಾರೆ, ಎಷ್ಟು ಪ್ರಮಾಣದ ನೀರು ತರಲಾಗುತ್ತದೆ ಎಂಬ ಪ್ರಶ್ನೆಗಳಿಗೆ ಶಾಸಕ ಪುಟ್ಟಸ್ವಾಮಿ ಗೌಡರಿಂದ ಉತ್ತರ ಸಿಕ್ಕಿಲ್ಲ. ಕೆರೆ ಭಾಗದ ರೈತರ ನಿಯೋಗ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಬಳಿಗೆ ತೆರಳಿ ಯೋಜನೆ ಕೈಬಿಡುವಂತೆ ಮನವಿ ಮಾಡಿದೆ. ಆದರೆ ಕೆರೆಯ ನೀರು ಕೃಷಿಯ ಉದ್ದೇಶಕ್ಕೆ ತೆಗೆದುಕೊಂಡು ಹೋಗ್ತಿಲ್ಲ. ಕುಡಿಯುವ ನೀರಿನ ಉದ್ದೇಶಕ್ಕೆ ಯೋಜನೆ ರೂಪಿಸಲಾಗಿದೆ. ಕುಡಿಯುವ ನೀರಿನ ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ ಎಂದು ನಿಯೋಗಕ್ಕೆ ಬುದ್ಧಿ ಹೇಳಿ ಕಳುಹಿಸಿದ್ರ. ಈಗ ಮಾಜಿ ಸಚಿವ NH ಶಿವಶಂಕರ್ ರೆಡ್ಡಿ ಅವೈಜ್ಞಾನಿಕವಾಗಿರುವ ಯೋಜನೆ ಕೈಬಿಡಬೇಕು ಎಂದು ಹೇಳಿರುವುದು ಖಂಡನೀಯ ಎಂದು ಶಾಸಕರು ಹೇಳಿದ್ದಾರೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಮಾತ್ರ ನೀರಿನ ಅವಶ್ಯಕತೆ ಇಲ್ಲ, ಬದಲಿಗೆ ಜಾನುವಾರುಗಳು ವನ್ಯಜೀವಿಗಳಿಗೂ ನೀರಿನ ಅಗತ್ಯವಿದೆ. ಗ್ರಾಮಗಳಿಗೆ ಸಮರ್ಪಕ ನೀರು ನೀಡುವ ಕ್ರಮ ಜರುಗಿಸಿದ ಶಾಸಕರು ಗ್ರಾಮೀಣ ಜನರಿಗೆ ವಂಚಿಸುತ್ತಿಲ್ಲ ಎಂಬುದು ಕೇವಲ ತಂತ್ರವಾಗಿದೆ ಎಂಬುದು ರೈತರ ಆರೋಪವಾಗಿದೆ. ಈ ಆರೋಪ ಪ್ರತ್ಯಾರೋಪಗಳ ನಡುವೆ ನಗರಗೆರೆ ಹೋಬಳಿಯ ವಾಟದ ಹೊಸಹಳ್ಳಿ ಅಮಾನಿ ಬೈರಸಾಗರ ಕೆರೆಯ ನೀರು ನಗರಕ್ಕೆ ತೆಗೆದುಕೊಂಡು ಹೋಗುವುದಾಗಿ ಶಾಸಕ ಪುಟ್ಟಸ್ವಾಮಿ ಗೌಡ ಹಠ ಹಿಡಿದು ಜುಲೈ 26ರಂದು ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲು ಬಿಡುವುದಿಲ್ಲ. ಸಚಿವರ ಮುಂದೆ ಕಪ್ಪು ಪಟ್ಟಿ ಪ್ರದರ್ಶಿಸಿ ಉಗ್ರ ಹೋರಾಟ ಮಾಡುವುದಾಗಿ ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರ ಸಮಿತಿ ಎಚ್ಚರಿಸಿದೆ. ಗೌರಿಬಿದನೂರು ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತಾಲೂಕು ರೈತ ಸಂಘದ ಅಧ್ಯಕ್ಷ ಮಾಳಪ್ಪ, ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರ ಬಳಿಗೆ ರೈತರ ನಿಯೋಗ ತೆರಳಿ ಭೂಮಿ ಪೂಜೆ ಮಾಡದಂತೆ ಮನವಿ ಮಾಡಿದ್ದು, ರೈತರ ಬೇಡಿಕೆಗಳನ್ನು ಈಡೇರಿಸಿದ ಬಳಿಕ ಪೈಪ್ಲೈನ್ ಕಾಮಗಾರಿ ಆರಂಭಿಸುವಂತೆ ತಿಳಿಸಲಾಗಿದೆ. ಅಲ್ಲಿ ಬಹುಮುಖ್ಯವಾಗಿ ಕೃಷಿ ಮತ್ತು ಹೈನುಗಾರಿಕೆ ಬಿಟ್ಟರೆ ನಮಗೆ ಬೇರೆ ಜೀವನೋಪಾಯ ಇಲ್ಲ. ಆದ್ದರಿಂದ ತಾವು ತಮ್ಮ ಶಾಸಕರು ಏನು ಮಾಧ್ಯಮದ ಮುಖಾಂತರ ನಾವು ಕುಡಿಯಲಿಕ್ಕೆ ನೀರು ತಗೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ನಾವು ಹಲವಾರು ಬೇಡಿಕೆಗಳನ್ನು ಅವರ ಹತ್ರ ಇಟ್ಟಿದ್ದೀವಿ. ಯಾವುದೇ ಒಂದು ಪೂರ್ವಭಾವಿ ಚರ್ಚೆ ಮಾಡದೆ ಇವತ್ತು ಏಕಾಏಕಿ ನೀರನ್ನು ತೆಗೆದುಕೊಂಡು ಹೋಗೋದು ಎಷ್ಟುವರೆಗೂ ಸಮಂಜಸ ಅಂತ ಹೇಳ್ಬಿಟ್ಟು ನಾವು ಒಂದು ಹೋರಾಟ, ಶಾಂತಿಯುತವಾದ ಹೋರಾಟ ಮುಖಾಂತರ ನಾವು ಸಂಬಂಧಪಟ್ಟ ಇಲಾಖೆಗೆ, ಶಾಸಕರಿಗೂ ಸಚಿವರಿಗೂ ಎಲ್ರಿಗೂ ಮನವಿಗಳನ್ನು ಕೊಡ್ತಾ ಬಂದಿದ್ದೀವಿ. ಕಿಂಚಿತ್ತಾದರೂ ನಮ್ಮ ಒಂದು ಹೋರಾಟದ ಬಗ್ಗೆ ಅವರಿಗೆ ಏನು ನಿಲುವೇ ಇಲ್ಲ ಅವರಿಗೆ. ಯಾಕಂತ ಹೇಳಿದ್ರೆ ಅವರ ಹುಟ್ಟುಗುಣ ಏನಂದರೆ ದುಡ್ಡಲ್ಲಿ ವ್ಯವಹಾರ ಮಾಡ್ಬೋದು ಅನ್ನೋ ಒಂದು ಬಿಟ್ಟರೆ, ಹಣ ಕೊಟ್ಟು ಶಾಸಕರಾಗಿದ್ದಾರೆ, ಹಣ ಬಿಟ್ಟರೆ ಏನು ಇಲ್ಲ ಅನ್ನೋ ಉದ್ದೇಶಕ್ಕೆ ಅವರು ಈ ಥರ ಮಾಡ್ತಾ ಇದ್ದಾರೆ. ಸೊ ಆದ್ದರಿಂದ ನಾವು ಏನೀಗ ಎತ್ತಿನ ಹೊಳೆ ನೀರನ್ನು ಹರಿಸಿ ನಾವು ತಗೊಂಡೋಗ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ತಾವು ಎತ್ತಿನ ಹೊಳೆ ಪೈಪ್ಲೈನ್ ಕಾಮಗಾರಿ ಕಂಪ್ಲೀಟ್ ಆಗಿ 2 ವರ್ಷ ಆಗಿದೆ. ಈಗ ಆಗಿರ್ತಕ್ಕಂಥ ಪೈಪ್ಲೈನಲ್ಲಿ ನೀರು ಬಂದಿಲ್ಲ. ಅವ್ರು ಹೇಳೋದು ನಿಮ್ಮ ನೀರು, ನಿಮ್ಮ ಕೆರೆಯಲ್ಲಿ ಇರ್ತಕ್ಕಂಥ ನೀರನ್ನು ನಾವು ಒಂದು ತೊಟ್ಟು ಕೂಡ ತಗೊಂಬರಲ್ಲ, ನಾವು ಎತ್ತಿನ ಹೊಳೆ ಪೈಪ್ಲೈನ್ ಹಾಕಿ ಆ ನೀರನ್ನು ಬಿಟ್ಟ ಮೇಲೆ ತೊಗೊಂಬರ್ತೀವಿ, ಅದರಲ್ಲಿ ಅರ್ಧದಷ್ಟು ಅಂತ ಹೇಳ್ತಾ ಇದ್ದಾರೆ. ಆ ಅರ್ಧದಷ್ಟನ್ನು ತಾವೇನು ಮಾಡ್ತೀರಾ? ಯಾಕಂದರೆ ನಾವು ಕೂಡ ಗೌರಿಬಿದನೂರು ನಗರಕ್ಕೆ ನಾವು ಹಲವಾರು ಕೆಲಸಗಳಿಗೆ ನಾವು ಬರ್ತಾ ಇರ್ತೀವಿ. ನಾವು ಮೊದಲಿಂದಲೂ ಇದನ್ನೇ ಹೇಳ್ತಾ ಇದ್ದೀವಿ, ಮತ್ತೇನೂ ಹೇಳ್ಬೇಕಾಗ್ತಾ ಇದೆ. ಆದ್ದರಿಂದ ಏನಿವತ್ತು ನೀವು ಈ ಒಂದು ಕಠಿಣವಾದಂಥ ನಿರ್ಧಾರ ತೊಗೊಂಡಿದ್ದೀರಲ್ಲ, ಇವತ್ತು 27ನೇ ತಾರೀಕು ನಾನು ತಂದೆ ತರ್ತೀನಿ, 26ನೇ ತಾರೀಕು ಶನಿವಾರ ಗುದ್ದಲಿ ಪೂಜೆ ಮಾಡ್ತೀನಿ, ನಾನು ಯಾವುದೇ ಒಂದು ಹೋರಾಟಕ್ಕೂ ಕಿವಿಗೊಡಲ್ಲ ಅಂತ ಹೇಳ್ಬಿಟ್ಟು ತಾವೇನು ಮಾಹಿತಿ ಕೊಟ್ಟಿದ್ದೀರ, ಆ ಮಾಹಿತಿಗೆ ನಾವು ವಾಟದ ಹೊಸಹಳ್ಳಿ ಕೆರೆಗೆ ಎತ್ತಿನ ಹೊಳೆ ಯೋಜನೆಯ ಪ್ರಸ್ತಾವನೆಯೇ ಇಲ್ಲ. ಇತ್ತೀಚೆಗಷ್ಟೇ ಕ್ಷೇತ್ರದ ಶಾಸಕರು ಸದನದಲ್ಲಿ ಎತ್ತಿನ ಹೊಳೆ ನೀರು ಕೆರೆಗೆ ಹರಿಸುವಂತೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಎತ್ತಿನ ಹೊಳೆ ಪೈಪ್ಲೈನ್ ಕಾಮಗಾರಿ ಮೊದಲು ಪ್ರಾರಂಭಿಸಿ ನಂತರ ನಗರಕ್ಕೆ ನೀರು ತೆಗೆದುಕೊಂಡು ಹೋಗುವ ಯೋಜನೆ ಆರಂಭಿಸಲಿ ಎಂದು ಸ್ಪಷ್ಟಪಡಿಸಿದ್ದಾರೆ. ಮಧುಸೂರ್ಯ ನಾರಾಯಣ ರೆಡ್ಡಿ ಮಾತನಾಡಿ, ಶಾಸಕರು ಮಲತಾಯಿ ಧೋರಣೆ ಮಾಡುತ್ತಿದ್ದಾರೆ. ವಾಟದ ಹೊಸಹಳ್ಳಿ ಕೆರೆಯ ನೀರು ಹಲವಾರು ಹಳ್ಳಿಗಳ ಕೃಷಿಕರ ಜೀವನಾಡಿಯಾಗಿದೆ. ರೈತರ ಬದುಕು ಮೂರಾಬಟ್ಟಿ ಮಾಡಲು ಶಾಸಕರು ಹೊರಟಿದ್ದಾರೆ. ನಮ್ಮ ಪ್ರಾಣವನ್ನಾದರೂ ಕೊಡ್ತೇವೆ, ನಮ್ಮ ಕೆರೆಯ ನೀರು ನೀಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು.
ಶಾಸಕರಿಗಾಗ್ಲಿ ಅಧಿಕಾರಿಗಳಿಗಾಗ್ಲಿ ಮೊನ್ನೆ ಜಿಲ್ಲಾಧಿಕಾರಿಗಳು ನಾಮಕ ವ್ಯವಸ್ಥೆಗೆ ಬಂದ್ರು, ನಾವ್ ಹೇಳಿದ್ದನ್ನು ತಗೊಂಡ್ರು ಹೋದ್ರು. ಉಸ್ತುವಾರಿ ಸಚಿವರಿಗೆ ಹೇಳ್ತೀನಿ ಅಂತಂದ್ರು. ಎಲ್ಲಿ ಸರ್? ಏಕಾಗಿ ಇವತ್ತು ನೀವು ಗುದಿಲು ಪೂಜೆ ಇಟ್ಕೊಂಡಿದ್ರಲ್ಲ, ಯಾವ ನ್ಯಾಯ ಇದು? ಯಾವ ನ್ಯಾಯ? ಟೌನ್ಗೆ ಮಾತ್ರ ನೀರ್ ಬೇಕು ಕುಡಿಯಕ್ಕೆ, ನಾವು ಜನರಲ್ವಾ? ನಮಗ್ ಬದುಕಕ್ ಬಿಡಲ್ವಾ ನೀವು? ನಾವು ಬದುಕಬಾರ್ದ? ನಗರಗೆರೆ ಹೋಗ್ಲಿ ರೈತರು ಇವತ್ತು 1000 ಅಡಿಗಿದೆ. ಇವತ್ತು ಬೋರ್ವೆಲ್ ಕೊರಿದ್ರೆ ನೀವು ಮಾಡ್ತಾ ಇರೋ ಕೆಲಸಕ್ಕೆ ನೆಕ್ಸ್ಟ್ 2000 ಅಡಿಗೆ ಹೋಗ್ತದೆ. ಒಂದು ಬೋರ್ವೆಲ್ ಹಾಕ್ಬೇಕಂದ್ರೆ 2.5 ಲಕ್ಷ 3 ಲಕ್ಷ ಖರ್ಚು ಬರ್ತದೆ. ಬೋರ್ವೆಲ್ ನೀರ್ ಬೀಳಲ್ಲ, ನಾವು ಆತ್ಮಹತ್ಯೆ ಮಾಡ್ಕೋಬೇಕು. ನೀವು ಇವತ್ತು ಮಾಡ್ತಾ ಇರೋ ಕೆಲಸ ಅದೇ. ನಗರಗೆರೆ ಹೋಗ್ಲಿ ರೈತರು ಹೊಟ್ಟೆ ಹೊಡಿತಾರೆ, ಅವ್ರ ಪ್ರಾಣ ತೆಗಿಯಕ್ಕೆ ನೀವು ಹೊಟ್ಟಿದ್ರಿ. ಶಾಸಕರು ಅಧಿಕಾರ ವರ್ಗ ಎಲ್ಲರೂ ಸೇರಿ ಹೊಟ್ಟಿದ್ದಾರೆ. ಯಾರದೇ ಒಂದು ಅಲ್ಲಿ ಏನ್ ನಡೀತಾ ಇದೆ ಅನ್ನೋ ಒಂದು ತಿಳ್ಕೊಂಡಿರಿ. ಏಕಾಏಕಿ ನೀವು DPR ಮಾಡಿಸಿದ್ರ, ಏಕಾಏಕಿ ಒಂದು ಗುದ್ದಲಿ ಪೂಜೆ ಇಟ್ಕೊಂಡಿರ, ಏಕಾಏಕಿ ಪೈಪ್ಗಳು ಇಳಿಸ್ತಾ ಇದ್ದೀರಾ. ನಮ್ ಕೈಲಾಗ್ದಿರೋರು ಅಂತ ನಿಮ್ಮ ಉದ್ದೇಶ ಸರ್. 100% ರೈತರು ಅನ್ಕೊಂಡ್ರೆ ಏನಾಗುತ್ತೆ ಅನ್ನೋದು ಎಲ್ಲಾ ದೇಶದಲ್ಲೂ ಎಲ್ಲಾ ಸರ್ಕಾರಗಳಿಗೂ ಗೊತ್ತಿದೆ. ರಾಜ್ಯ ಸರ್ಕಾರ, ರಾಷ್ಟ್ರೀಯ ಸರ್ಕಾರ ಎಲ್ಲದಕ್ಕೂ ಗೊತ್ತಿದೆ ಸರ್. ನಿಮಗೆ ಇದನ್ನ ಬಿಸಿ ಮುಟ್ಸೋ ಕೆಲಸ ಅಂತೂ ನಾವು ಮಾಡೇ ಇಷ್ಟು ದಿನ ವೈಯಕ್ತಿಕವಾಗಿ ನಾವು ತಗೊಂಡಿಲ್ಲ. ನೀವು ನಮ್ಮ ಗೋಲ್ ಕ್ರೀಡಕ್ಕೆ ರೆಡಿ ಇಲ್ಲ ಅಂದ್ರೆ ನಾವು ರೈತರು ಎಲ್ಲದಕ್ಕೂ ರೆಡಿ ಇದೀವಿ. ಕೆಲಸ ನಿಲ್ಸಕ್ಕೂ ರೆಡಿ ಇದೀವಿ, ನೀವು ಒಳಗಡೆ ಹಾಕ್ಸಕ್ಕೂ ರೆಡಿ ಇದೀವಿ, ನೀವು ಸಾಯಕ್ಕೂ ರೆಡಿ ಇದೀವಿ. ಯಾಕಂದ್ರೆ ನಮ್ಮ ಮಕ್ಕಳ ಭವಿಷ್ಯ ಇವತ್ತು. ನೀವು ಮಾಡ್ತಾ ಇರೋ ಕೆಲಸಕ್ಕೆ ನಮ್ಮ ಮಕ್ಕಳನ್ನ 5,000 10,000 ಬೆಂಗಳೂರು ಕಳಿಸ್ಬೇಕಾದ ಫ್ಯಾಕ್ಟ್ರಿಗಳಿಗೆ. ನಮ್ಮ ಬೋರ್ವೆಲ್ ನಾವು ಬೆಳೆ ಬೆಳ್ಕೊಂಡ್ರೆ ನಮ್ಮ ಮಕ್ಳು ಇಲ್ಲಿ ಇರ್ತಾರೆ. ನಾವೇ ಬೆಳೆ ಬೆಳ್ಕೊಂತೀರ, ಬೋರ್ವೆಲ್ ಅಲ್ಲಿ ನೀರಿಲ್ಲ ನಾವಿದ್ರೆ ನಮ್ಮ ಮಕ್ಳು ಇಲ್ಲಿ ಏನಕ್ಕೆ ಬದುಕ್ತಾರೆ ಸರ್? ಏನಕ್ಕೆ ಇರ್ತಾರೆ ನಮ್ಮ ತಾಲೂಕಲ್ಲಿ? ನಮ್ಮ ಮಕ್ಕಳು ಏನಕ್ಕೆ ಸರ್ ಇರ್ತಾರೆ? ನೀರಿಲ್ಲ ಅಂದ್ಮೇಲೆ ನಮ್ದು ನೀವು ಬರೀ ಕುಡಿಯೋಕೆ ಯೋಚನೆ ಮಾಡ್ತಿದ್ದೀರಾ. ಏನ್ ಹೇಳೋದು ನೀವು? ಟೌನಲ್ಲಿ 60,000 ಜನ ಇದಾರೆ, ನಿಮ್ಮ ಅಣ್ಣ ತಮ್ಮದ್ರು ನೀರು ಕೊಡಬೇಕು ಅಂತ. ಖಂಡಿತವಾಗ್ಲೂ ನಾವು ಒಪ್ಕೊಂತೀವಿ, ಅದನ್ನ ಇಲ್ಲ ಅನ್ನಲ್ಲ. ನಮಗೊಂದು ವ್ಯವಸ್ಥೆ ಮಾಡಿಕೊಟ್ಟು ನೀವು ಅದನ್ನ ಕೇಳಬೇಕು ಸರ್. ನಾವು ವ್ಯವಸ್ಥೆ ಮಾಡಿದ್ರೆ ಏಕಾಗಿ ಬರೀ 60,000 ಜನ ನೀರು ಅಂದ್ರೆ ನಾವು ನಗರಗೆರೆ 60,000 ಜನ ಇದೀವಿ ತಾನೆ. ಅದ್ಯಾಕೆ ನಿಮ್ಗೆ ಗಮನಕ್ಕಿಲ್ಲ? ಯಾಕೆ ನಿಮ್ಗೆ ಗಮನಕ್ಕೆ ಬರ್ತಾ ಇಲ್ಲ? ಅದನ್ನ ರೈತರಿಗೆ ಒಂದು ವ್ಯವಸ್ಥೆ ಮಾಡ್ಬಿಟ್ಟು ಆಮೇಲೆ ನೀರು ತಗೊಂಡ್ಬನ್ನಿ ಸರ್. ನಾವು ಆವತ್ತಿಂದ ನಿಮ್ಗೆ ಒಂದೇ ಹೇಳ್ತಾ ಇರೋದು, ನೀವು ಮಾಡ್ತಾ ಇರೋದು ತಪ್ಪು. ಫಸ್ಟ್ ಏನು ನೀವು ಪಂಪಿಂಗ್ ಸ್ಟೇಷನ್ ಮಾಡ್ಬೇಕು ಅಂತಿದ್ರೆ ಅಲ್ಲ, ನಮ್ಮದ್ರಲ್ಲಿ ಮಾಡಿ. ನಮ್ಮ ಬೇಡಿಕೆಗಳು ಕೇಳ್ಬಿಟ್ಟು ಅದನ್ನು ಈಡೇರಿಸಿ ಆಮೇಲೆ ಮಿಕ್ಕಿದ ವ್ಯವಸ್ಥೆ ಮಾಡಿ ಸರ್. ನೀವು ಮಾಡ್ದಿರ, ನೀವು ಮುಂದೆ ಹೆಜ್ಜೆ ಇಡ್ತಾ ಇದ್ದೀರಾ. ಇದಕ್ಕೆ 100% ನಾವು ಉತ್ತರ ಕೊಡೋಕ್ಕೆ ನಗರಗೆರೆ ಹೋಗಿ ರೈತರು ರೆಡಿ. ರೈತ ಮುಖಂಡ ಹರ್ಷವರ್ಧನ್ ರೆಡ್ಡಿ ಮಾತನಾಡಿ, ಜುಲೈ 26ರಂದು 106 ಸಂಖ್ಯೆಯಲ್ಲಿ ವಾಟದ ಹೊಸಹಳ್ಳಿ ರೈತರು ಕಪ್ಪು ಪಟ್ಟಿ ಧರಿಸಿ ಸಚಿವರ ಮುಂದೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು. ವಿವಿಧ ಸಂಘಟನೆಗಳು ಹೋರಾಟಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಲಿವೆ ಎಂದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಶಾಲಾ ಕಾಲೇಜುಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಸೇರಿದಂತೆ ಯಾವುದೇ ಕೆಲಸಗಳ ನಿಮಿತ್ತ ಅಪ್ರಾಪ್ತ ವಯಸ್ಕರಿಗೆ ಬೈಕ್, ಸ್ಕೂಟರ್ ನೀಡುವ ಪೋಷಕರು ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಎಂದು ಬಾಗೇಪಲ್ಲಿ ಠಾಣೆಯ ವೃತ್ತ ನಿರೀಕ್ಷಕ ಪ್ರಶಾಂತ್ ವರ್ಣಿ ಎಚ್ಚರಿಕೆ ನೀಡಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ನಾನಾ ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಬೈಕ್ ಚಲಾಯಿಸುತ್ತಿದ್ದಾರೆ ಎಂಬ ಮಾಹಿತಿ ಆಧರಿಸಿ ಪರಿಶೀಲಿಸಿ 34 ಬೈಕ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ವೇಳೆ ಪೋಷಕರನ್ನ ಠಾಣೆಗೆ ಕರೆಯಿಸಿ ಅಪ್ರಾಪ್ತರಿಗೆ ಬೈಕ್ ಚಲಾಯಿಸಲು ಕೊಟ್ಟಾಗ ಅಪಘಾತಗಳು ಸಂಭವಿಸುತ್ತಿವೆ. ಅವರು ಬೈಕ್ ವೇಗವಾಗಿ ಚಲಾಯಿಸುವುದು, ನಾಗರಿಕರಿಗೆ ಕಿರಿಕಿರಿ ಮಾಡುವ ಪ್ರಸಂಗಗಳು ಹೆಚ್ಚಾಗುತ್ತಿವೆ. ಮೊದಲ ಬಾರಿಗೆ ಬೈಕ್ ಚಾಲನೆಗೆ ಲೈಸೆನ್ಸ್ ಹಾಗೂ RC ಪಡೆದು 1,000 ರೂಗಳ ದಂಡ ವಿಧಿಸಲಾಗುತ್ತದೆ. ಪುನರಾವರ್ತನೆಯಾದರೆ ಕಠಿಣ ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ರು. ಎಷ್ಟು ಕೇಸಸ್, ಎಷ್ಟು ಫೈನ್ಗಳು ಆಗ್ತಾನೆ ಇದೀವಿ. ನೀವು ನೋಡಿದ್ರೆ ಎಷ್ಟೋ ಜನರಿಗೆ ಟ್ರಿಪಲ್ ರೈಡಿಂಗ್ ಆಗ್ತಾ ಇದೀವಿ, ಎಲ್ಲ ಆಗ್ತಿದೀವಿ. ಇನ್ನ ಹುಡುಗರು ಓದೋ ಏಜು, ನಿಮಗೆ ಕೇಳೋ ಸಹಜ, ಗಾಡಿ ಕೊಡಿಸು ಅದು ಇದು ಅಂತ. ಇದು ಏಜ್ ಎಲ್ಲ ಅವ್ರಿಗೆ ವಿತೌಟ್ DL ಗಾಡಿ ತೊಗೊಂಡು ಓಡಾಡೋರು. ಇಲ್ಲಿ ಓಡಾಡ್ತಾರೆ, ಓಕೆ. ನಿಮಗೆ ಕಣ್ ತಪ್ಪಿಸಿ ಹೈವೇಗೆ ಹೋದ್ರೆ ಏನ್ರಿ ಮಾಡ್ತೀರಿ? ಇನ್ನೊಂದ್ಸಲ ಬರುವಾಗ ಅಲ್ಲ, ಇನ್ನೊಂದ್ಸರಿ ಆಯ್ತು ಅಂದ್ರೆ ನಾವು ಓನರ್ ಆಫ್ ದ ವೆಹಿಕಲ್, ನಮ್ಮ ಕಾನೂನಲ್ಲಿ ಇರೋದೇ ಆಕ್ಚುಲಿ ಈ ಸರಿನೇ ಓನರ್ ಆಫ್ ದ ವೆಹಿಕಲ್ ಮೇಲೆ IMV ಆಕ್ಟ್ ಅಂತಿದೆ, ಇಂಡಿಯನ್ ಮೋಟಾರ್ ವೆಹಿಕಲ್ ಆಕ್ಟ್ ಅಂತ. ಅದ್ರ ಪ್ರಕಾರ ನಾವು ಓನರ್ ಆಫ್ ದ ವೆಹಿಕಲ್ ಮೇಲೇನೆ ಆಕ್ಷನ್ ತಗೊಂಡು ಕೇಸ್ ರಿಜಿಸ್ಟ್ರು FIR ಮಾಡಲೇಬೇಕು. ಬಟ್ ಇದೊಂದು ಸರಿ ನಾವು ವಾರ್ನ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಮತ್ತೆ ರಿಪೀಟ್ ಆಗಬಾರ್ದು. ಎಲ್ಲರದು ಇವಾಗ ನೋಟ್ ಮಾಡ್ಕೋತೀವಿ. ಯಾವುದ್ರಲ್ಲಿ ನಮ್ಮ ಮಷಿನ್ಸ್ ಇದ್ದಾವೆ, ಅದರಲ್ಲಿ ನಿಮ್ಮ ನಂಬರ್ಗಳು ಎಲ್ಲ ನೋಟ್ ಮಾಡ್ಕೊಂಡು ನಿಮ್ಮ ಡೀಟೇಲ್ಸ್ ನೋಟ್ ಮಾಡ್ಕೊತೀವಿ. ಒಬ್ಬೊಬ್ಬರೇ ಬಂದು ನಿಮ್ಮದು ಡೀಟೇಲ್ಸು, DL ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ಕೊಡಿ. ಮತ್ತೆ ಇದೇ ರಿಪೀಟ್ ಆಗಿ ಮತ್ತೆ ನೆಕ್ಸ್ಟ್ ಟೈಮ್ ನಾಳೆ ಬರ್ತೀವೋ ನಾಳೆ ಬರ್ತೀವೋ ಮತ್ತೆ ಹೇಳಿದ್ರೆ ನಿಮಗೆ ಪೇರೆಂಟ್ಸ್ಗೆ ದಯವಿಟ್ಟು ಹೇಳಿದ್ದೀವಿ, ನಾವು ಕಾನೂನು ಫಾಲೋ ಅಪ್ ಮಾಡೋದಕ್ಕೆ ಇದೀವಿ ಹೊರತು ನಿಮಗೆ ತೊಂದರೆ ಕೊಡೋದಕ್ಕಲ್ಲ. ಅರಿವಿಲ್ಲದ ಅಪ್ರಾಪ್ತ ವಯಸ್ಸಿನ ವಿದ್ಯಾರ್ಥಿಗಳು ಮನಸ್ಸು ಇಚ್ಛೆ ಬೈಕ್ ಚಲಾವಣೆ ಮಾಡುತ್ತಾರೆ. PU ವಯಸ್ಸಿನಲ್ಲಿ ಮೋಜಿಗೆ ವೇಗವಾಗಿ ಬೈಕ್ ಚಲಾಯಿಸುವುದು ಆ ಕ್ಷಣಕ್ಕೆ ಥ್ರಿಲ್ ಎನಿಸುತ್ತದೆ.
ಆದರೆ ಆ ಕ್ಷಣಿಕ ಥ್ರಿಲ್ನಿಂದಾಗಿ ಸಾಕಷ್ಟು ಜೀವಗಳು ಬಲಿಯಾಗುತ್ತಿವೆ. ವಿದ್ಯಾರ್ಥಿಗಳ ಪೋಷಕರು ತಮ್ಮ ಮಕ್ಕಳ ಮೇಲೆ ಸಾವಿರಾರು ಕನಸುಗಳನ್ನ ಕಟ್ಟಿಕೊಂಡಿರುತ್ತಾರೆ. ವಿದ್ಯಾರ್ಥಿಗಳು ಹಾಗೂ ಪೋಷಕರ ಕನಸುಗಳು ಕಮರಿ ಹೋಗುತ್ತವೆ. ಹೀಗೆ ಮಕ್ಕಳ ಕೈಗೆ ದ್ವಿಚಕ್ರ ವಾಹನ ಕೊಟ್ಟು ಸಿಕ್ಕಿಬಿದ್ದಲ್ಲಿ ಜೈಲು ಕಂಬಿ ಎಣಿಸಬೇಕಾಗುತ್ತದೆ ಎಂದರು. ಮೋಟಾರ್ ವಾಹನ ಕಾಯ್ದೆಗೆ ಕೇಂದ್ರ ಸರ್ಕಾರ ಈಚೆಗಷ್ಟೇ ತಿದ್ದುಪಡಿ ತಂದಿದೆ. ಅದರ ಸೆಕ್ಷನ್ 199ರ ಅನ್ವಯ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ವಾಹನ ನೀಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಇದಕ್ಕಾಗಿ ಮಕ್ಕಳ ಪೋಷಕರು ಅಥವಾ ವಾಹನದ ಮಾಲೀಕರನ್ನ ಹೊಣೆಗಾರರನ್ನಾಗಿ ಮಾಡಲಾಗುತ್ತದೆ. ವಾಹನ ನೋಂದಣಿ ರದ್ದಾಗುವ ಜೊತೆಗೆ ಪೋಷಕರಿಗೆ 25,000ವರೆಗೆ ದಂಡ ಮತ್ತು 3 ವರ್ಷ ಕಾಲ ಸೆರೆವಾಸವು ಅನುಭವಿಸಬೇಕಾಗುತ್ತದೆ ಎಂದರು. ಚಾಲನಾ ಪರವಾನಗಿ ಇಲ್ಲದೆ ವಾಹನ ಓಡಿಸುವ ವಿದ್ಯಾರ್ಥಿಗಳಿಗೂ ದಂಡ ತಪ್ಪಿದ್ದಲ್ಲ. ಬಾಲಾಪರಾಧಿ ಕಾಯ್ದೆಯಡಿ ಅವರು ಬಂಧನಕ್ಕೆ ಒಳಗಾಗಬೇಕಾಗುತ್ತದೆ. ದಂಡದ ಜೊತೆಗೆ ರಿಮ್ಯಾಂಡ್ ಹೋಮ್ನಲ್ಲಿ ದಿನ ಕಳೆಯಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ರು. ಈ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಸುನಿಲ್, ಕಿರಣ್ ನಾಯಕ್, ಶ್ರೀಪತಿ, ಬಸವರಾಜು, ಕೃಷ್ಣಪ್ಪ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಜರಿದ್ರ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಅನಿಯಮಿತವಾಗಿ ಬಂಡೆಗಳನ್ನು ಸಿಡಿಸುತ್ತಿರುವ ಪರಿಣಾಮ ಮನೆಗಳು ಬೇರುಕು ಬಿಟ್ಟು ತೀವ್ರ ತೊಂದರೆಯಾಗುತ್ತಿದ್ದು, ಕೂಡಲೇ ಬಂಡೆ ಸಿಡಿಸುವುದನ್ನು ನಿಲ್ಲಿಸುವಂತೆ ಆಗ್ರಹಿಸಿ ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ ಘಟನೆ ನಡೆಯಿತು. ಕೋಲಾರ ತಾಲೂಕಿನ ಕೆಬಿ ಹೊಸಹಳ್ಳಿ ಭಾಗದಲ್ಲಿ ನಿಯಮ ಉಲ್ಲಂಘಿಸಿ ಬಂಡೆಗಳನ್ನು ಓವರ್ ಬ್ಲಾಸ್ಟ್ ಮಾಡುವುದರಿಂದ ಮನೆಗಳು ಬೇರುಕು ಬಿಟ್ಟು ತೊಂದರೆಯಾಗುತ್ತಿದ್ದು, ಬಂಡೆಗಳನ್ನು ಬ್ಲಾಸ್ಟ್ ನಿಲ್ಲಿಸುವಂತೆ ಒತ್ತಾಯಿಸಿ ಕೋಲಾರ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಪ್ರಾಂತ ರೈತ ಸಂಘ ಹಾಗೂ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಾತಕೋಟೆ ನವೀನ್ ಕುಮಾರ್ ಮಾತನಾಡಿ, ಬಂಡೆ ಬ್ಲಾಸ್ಟ್ ಮಾಡಿ ತೆಗೆಯುವ ಕಲ್ಲುಗಳನ್ನು ಟಿಪ್ಪರ್ಗಳ ಮೂಲಕ ಹೆಚ್ಚಿನ ಭಾರ ತುಂಬಿಸಿ ಊರಿನ ಮಧ್ಯೆ ಇರುವ ಸಾಮಾನ್ಯ ರಸ್ತೆಗಳಲ್ಲಿ ಸಾಗಿಸುವುದರಿಂದ ರಸ್ತೆಗಳು ಹಾಳಾಗುತ್ತಿವೆ. ಊರಿನ ಒಳಭಾಗದಲ್ಲಿ ರಸ್ತೆಯ ಪಕ್ಕದಲ್ಲಿ ಶಾಲೆ ಇದ್ದು ಸಣ್ಣ ಮಕ್ಕಳು, ಮಹಿಳೆಯರು ಅತಿ ವೇಗದಲ್ಲಿ ಓಡಾಡುವ ಟಿಪ್ಪರ್ಗಳಿಂದ ಭಯಭೀತರಾಗಿದ್ದಾರೆ ಎಂದರು. ಈಗಾಗಲೇ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಉಪನಿರ್ದೇಶಕರಿಗೆ ಸಂಘಟನೆ ಮತ್ತು ಗ್ರಾಮಸ್ಥರಿಂದ 2-3 ಬಾರಿ ಮನವಿ ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸಂಬಂಧಪಟ್ಟ ಇಲಾಖೆ ಮತ್ತು ಕ್ರಷರ್ ಮಾಲೀಕರನ್ನ ವಿಚಾರಣೆ ಮಾಡಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಓವರ್ ಬ್ಲಾಸ್ಟ್ಗೆ ಕಡಿವಾಣ ಹಾಕಿ ಗ್ರಾಮದ ಜನರ ಆತಂಕ ದೂರ ಮಾಡಬೇಕೆಂದು ಮನವಿ ಮಾಡಿದ್ರು. ನಿಲ್ಲಿಸಲಿಲ್ಲ. ಇದರಿಂದ ಇವತ್ತು 2 ಗ್ರಾಮಗಳಲ್ಲಿ ಕೂಡ ಇವತ್ತು ಹಾಲಿನ ಉತ್ಪಾದನೆ ಮಾಡುವಂತ ಈ ಹೈನುಗಾರಿಕೆ ಮೇಲೆ ವಿಪರೀತವಾದಂಥ ವ್ಯತಿರೇಕವಾದಂಥ ಒಂದು ಕೆಲಸ ಅಲ್ಲಿ ನಡೀತಾ ಇದೆ. ಹಾಲು ಉತ್ಪಾದನೆ ಕಡಿಮೆ ಆಗಿದೆ. ಅದಕ್ಕೆ ಈ ಬ್ಲಾಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಕಲ್ಲುಗಳನ್ನು ಭಯಭೀತರಾಗಿ ಆ ಹಸುಗಳು, ಎಮ್ಮೆಗಳು ಆ ಮೇವನ್ನು ತಿಂದರೆ ಇವತ್ತು ಹೈನುಗಾರಿಕೆಯಲ್ಲಿ ನಷ್ಟ ಆಗ್ತಾ ಇದೆ. ತರಕಾರಿಗಳು ಬೆಳೆಯುವಂಥ ಒಂದು ಗ್ರಾಮಗಳಿವು. ಆ ತರಕಾರಿಗಳು ಕೂಡ ಸಂಪೂರ್ಣವಾಗಿ ಧೂಳು ಮುಚ್ಚಿಕೊಂಡು ನಾಶ ಆಗ್ತಾ ಇದ್ದಾವೆ. ಈ ತರಕಾರಿಗಳನ್ನು ಬೆಳೆಯುವಂಥ ರೈತರು ನಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ. ಈಗಾಗಲೇ ಏನು ಮನೆಗಳಿದ್ದಾವೆ ಆ ಮನೆಗಳು ಕೂಡ ಬಿರುಕು ಬಿದ್ದಿದ್ದಾವೆ. ನಾಳೆ ಬಿದ್ದೋಗುವಂಥ ಪರಿಸ್ಥಿತಿ ಇವತ್ತು ಎದುರಾಗ್ತಾ ಇದೆ. ಹಾಗಾಗಿ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಈ ಹೋರಾಟವನ್ನು ನಡೆಸ್ತಾ ಇದ್ದೇವೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್,
ಸಕ್ಕತ್ತಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದ್ದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, ಬಿಬಿ ರೋಡ್, ಕೆಇಬಿ ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845301082 79967767777. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಲಿ ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೆಪಿಸಿಸಿ ಮಹಿಳಾ ರಾಜ್ಯಾಧ್ಯಕ್ಷೆ ಸೌಮ್ಯಾ ರೆಡ್ಡಿ ನೇತೃತ್ವದಲ್ಲಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳ ಸಭೆಯನ್ನು ಖಾಸಗಿ ಹೋಟೆಲ್ನಲ್ಲಿ ಕರೆಯಲಾಗಿತ್ತು. ಸಭೆಯ ವೇಳೆ ಮಾತನಾಡಿದ ಕೆಪಿಸಿಸಿ ಮಹಿಳಾ ರಾಜ್ಯಾಧ್ಯಕ್ಷೆ ಸೌಮ್ಯಾ ರೆಡ್ಡಿ, ಜಿಲ್ಲೆಯ ಮೂಲೆ ಮೂಲೆಯಿಂದ ಕಾಂಗ್ರೆಸ್ ಕಾರ್ಯಕರ್ತರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. 140 ಶಾಸಕರಿದ್ದು ಇಷ್ಟೊಂದು ಒಳ್ಳೆ ಕೆಲಸ ಗ್ರೌಂಡ್ನಲ್ಲಿ ಆಗುತ್ತಿದೆ. ನಾವು ಅಧಿಕಾರದಲ್ಲಿ ಇದ್ದೀವಿ ಅಂದ್ರೆ ಕಾರ್ಯಕರ್ತರೇ ಕಾರಣ. ನಮ್ಮ ಪಕ್ಷದಲ್ಲಿ ಮಹಿಳೆಯರಿಗೆ ಒಳ್ಳೆಯದು ಆಗಬೇಕು ಹಾಗೂ ಮುಂದಿನ ಪೀಳಿಗೆಗೆ ಜನರಿಗೆ ಒಳ್ಳೆಯದು ಆಗಬೇಕು ಅಂದ್ರೆ ನಮ್ಮ ಮಹಿಳೆಯರ ಕೈ ಬಲಪಡಿಸಬೇಕು. ಪಂಚ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದಲ್ಲಿ ಒಳ್ಳೆಯದಾಗುತ್ತಿದೆ. ಮಹಿಳೆಯರು ಸ್ವಾವಲಂಬಿಯಿಂದ ಸ್ವಾಭಿಮಾನದಿಂದ ಬದುಕುತ್ತಿದ್ದಾರೆ ಎಂದರು. ಇವತ್ತು ನಾವು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಮಹಿಳಾ ಕಾಂಗ್ರೆಸ್ ಸಭೆ ಬಹಳ ಚೆನ್ನಾಗಾಯಿತು. ಇಡೀ ಜಿಲ್ಲೆಯಿಂದ ಮೂಲೆ ಮೂಲೆಯಿಂದ ಮಹಿಳಾ ಕಾರ್ಯಕರ್ತರು ಬಂದಿದ್ದರು. ವಿಶೇಷವಾಗಿ ಎಲ್ಲ ನಮ್ಮ ಸಹೋದರರು, ಜಿಲ್ಲಾಧ್ಯಕ್ಷ ಅಂತ ನಮ್ಮ ಕೇಶವ್ ರೆಡ್ಡಿ ಅಣ್ಣ ಅವರು, ನಮ್ಮ ಯಾಸ್ಮಿನ್ ತಾಜ್ ಅವರು ಮತ್ತು ಅನೇಕ ಜನ ಹಿರಿಯರು, ಎಲ್ಲ ನಮ್ಮ ಮುಖಂಡರು ಇವತ್ತು ಭಾಗವಹಿಸಿದ್ದಾರೆ. ನಾನು ವಿಶೇಷವಾಗಿ ನಮ್ಮ ಪಕ್ಷದ ಎಲ್ಲ ಹಿರಿಯರ ಪರವಾಗಿ ನಾನು ಅವರಿಗೆ ಅನಂತ ಧನ್ಯವಾದ ಹೇಳಬೇಕು ಅಂತ ಬಯಸ್ತೀನಿ. ಯಾಕಂದರೆ ನಮಗೆ 136 ಪ್ಲಸ್ ಬೈ ಎಲೆಕ್ಷನು 140 ಪ್ಲಸ್ ಈಗ ನಮಗೆ ಇಷ್ಟೊಂದು ಒಳ್ಳೆ ಕೆಲಸ ಗ್ರೌಂಡಲ್ಲಿ ಆಗ್ತಿದೆ. ನಾವು ಅಧಿಕಾರದಲ್ಲಿದ್ದೀವಿ ಅಂದರೆ ನಮ್ಮ ಕಾರ್ಯಕರ್ತರೇ ಕಾರಣ. ಅದೇ ರೀತಿ ನಮ್ಮ ಪಕ್ಷದಲ್ಲಿ ಮಹಿಳೆಯರಿಗೆ ಒಳ್ಳೆಯದಾಗಬೇಕು, ಮುಂದಿನ ಪೀಳಿಗೆಗೆ ಒಳ್ಳೆಯದಾಗಬೇಕು, ಜನರಿಗೆ ಒಳ್ಳೆಯದಾಗಬೇಕು ಅಂದರೆ ನಮ್ಮ ಮಹಿಳೆಯರ ಕೈ ಬಲಪಡಿಸಬೇಕು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಪಂಚ ಗ್ಯಾರಂಟಿಗಳು ಮೂಲೆ ಮೂಲೆ ನಮ್ಮ ರಾಜ್ಯದಲ್ಲಿ ಜನರಿಗೆ ಒಳ್ಳೆಯದಾಗ್ತಿದೆ.
ಮಹಿಳೆಯರು ಸ್ವಾಭಿಮಾನದಿಂದ ಬದುಕ್ತಿದ್ದಾರೆ. ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋ ಮಹಿಳೆ ಈಗ ಬಸ್ ಹತ್ಕೊಂಡು ಸ್ವಾಭಿಮಾನದಿಂದ ಹೋಗ್ತಿದ್ದಾಳೆ. ಮೊನ್ನೆ ತಾನೇ ನಾವು 500 ಕೋಟಿ ಟ್ರಿಪ್ಪನ್ನು ನಾವು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರು, ನಮ್ಮ ಸನ್ಮಾನ್ಯ DK ಶಿವಕುಮಾರ್ ಸರ್ ಅವರು, ನಮ್ಮ ಸಾರಿಗೆ ಮಂತ್ರಿ ಅಂತ ಶ್ರೀ ರಾಮಲಿಂಗಾರೆಡ್ಡಿ ಸರ್ ಅವರು ಸಹ ನಾವು ಇಡೀ ರಾಜ್ಯದಲ್ಲಿ ನಾವು ಆಚರಣೆ ನಾವು ಮಾಡಿದ್ದೀವಿ. ಇದೊಂದು ನಮಗೆ ಮೂಲೆ ನಮಗೆ ಪ್ರತಿಯೊಬ್ಬ ಜನರಿಗೆ ಯಾವುದೇ ಜಾತಿ ಆಗಿರಲಿ, ಯಾವುದೇ ಧರ್ಮ ಆಗಿರಲಿ, ಎಲ್ರಿಗೂ ಒಳ್ಳೆಯದಾಗಬೇಕು ಅಂತ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ನಾವು ಶ್ರಮ ಪಡ್ತಿದ್ದೀವಿ. ಹಾಗಾಗಿ ನಾವು ಅನೇಕ ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ರೂಪಿಸ್ಕೊಂಡಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು ಸಭೆ ಆಯಿತು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಮಳೆಗಾಲದ ಅಧಿವೇಶನದಲ್ಲಿ ಒಳ ಮೀಸಲಾತಿ ಅಂಗೀಕರಿಸಲು ಆಗ್ರಹಿಸಿ ಆಗಸ್ಟ್ 11ರಿಂದ ಅನಿರ್ದಿಷ್ಟ ಅಹೋರಾತ್ರಿ ಸತ್ಯಾಗ್ರಹ ಆರಂಭಿಸಲಾಗುವುದು ಎಂದು ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಹೋರಾಟ ಸಮಿತಿಯ ಬಸವರಾಜ್ ಕೌತಾಳ್ ಹೇಳಿದರು. ಕೋಲಾರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಹೋರಾಟ ಸಮಿತಿಯ ಬಸವರಾಜ್ ಕೌತಾಳ್, ನ್ಯಾಯಾಧೀಶ HN ನಾಗಮೋಹನ್ ದಾಸ್ ಒಳ ಮೀಸಲಾತಿ ಸಮೀಕ್ಷಾ ವರದಿ ಜುಲೈ 30ರೊಳಗೆ ಸಲ್ಲಿಕೆಯಾಗಬೇಕು. ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಮಳೆಗಾಲದ ಅಧಿವೇಶನದಲ್ಲಿ ಒಳ ಮೀಸಲಾತಿ ಈಡೇರಿಕೆಗಾಗಿ ತಮ್ಮ ಬದ್ಧತೆ ಪ್ರಕಟಿಸಲಿ ಎಂದು ಆಗ್ರಹಿಸಿದರು. ಆಡಳಿತಾರೂಢ ಸರ್ಕಾರ ಪ್ರಸಕ್ತ ಅಧಿವೇಶನದಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸುವ ಮೂಲಕ ತಮ್ಮ ಬದ್ಧತೆ ಪ್ರಕಟಿಸಬೇಕು. ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ನೇಮಕವಾದ ಏಕಸದಸ್ಯ ಆಯೋಗ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಯನ್ನ ಕೈಗೊಂಡು ವೈಜ್ಞಾನಿಕ ಹಾಗೂ ವಸ್ತುನಿಷ್ಠ ವರದಿಯನ್ನ ಜುಲೈ 30ರೊಳಗೆ ಸರ್ಕಾರಕ್ಕೆ ಸಲ್ಲಿಸಬೇಕು ಎಂದು ಆಗ್ರಹಿಸಿದರು. ಇವತ್ತಿನ ಹಕ್ಕೊತ್ತಾಯ ಏನಂತ ಹೇಳಿದ್ರೆ, ಈಗಾಗಲೇ ತಡ ಆಗಿರೋದರಿಂದ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಈ ವರದಿಯನ್ನ 30ರೊಳಗಾಗಿ, ಈ ತಿಂಗಳು 30ರೊಳಗಾಗಿ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಬೇಕು. ಸ್ವೀಕರಿಸಿದ ಈ ವರದಿಯನ್ನ ರಾಜ್ಯ ಸರ್ಕಾರ ಅಂಗೀಕರಿಸಿ ಅದನ್ನ ಇದೇ ಆಗಸ್ಟ್ 11ರಂದು ಪ್ರಾರಂಭವಾಗುವಂಥ ಮಳೆಗಾಲದ ಅಧಿವೇಶನದಲ್ಲಿ ಜಾರಿಗೊಳಿಸಿ ಬಹುದಿನಗಳ ಈ ಹಕ್ಕೊತ್ತಾಯಕ್ಕೆ ಒಂದು ಅಂತಿಮವಾದಂಥ ಪರಿಹಾರವನ್ನ ಕೊಡಬೇಕು ಅಂದ್ಕೊಂಡು ರಾಜ್ಯ ಸರ್ಕಾರವನ್ನ ಈ ಮೂಲಕ ಒತ್ತಾಯ ಮಾಡ್ತಿದ್ವಿ. ಹಾಗಾಗಿ ವಿಶೇಷವಾಗಿ ಈ ಒಳ ಮೀಸಲಾತಿಗಾಗಿ ನಾವು ಮತ್ತೆ ಬೀದಿಗಿಳಿದು ಮತ್ತೆ ನಮ್ಮ ಹೋರಾಟವನ್ನು ಪ್ರಾರಂಭ ಮಾಡಬೇಕಾದಂಥ ಅನಿವಾರ್ಯತೆ ಇರೋದರಿಂದ ನಾವು ಇದೇ ಏನು ಆಗಸ್ಟ್ 11ರಂದು ಅಧಿವೇಶನ ಪ್ರಾರಂಭ ದಿನದಂದೇ ಫ್ರೀಡಂ ಪಾರ್ಕ್ನಲ್ಲಿ, ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾವು ಅನಿರ್ದಿಷ್ಟವಾದಂಥ ಪ್ರತಿಭಟನಾ ಧರಣಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಶ್ವರ್, CTV ನ್ಯೂಸ್, ಕೋಲಾರ. ಹೆಣ್ಣು ಮಕ್ಕಳ ಹಕ್ಕು ರಕ್ಷಣೆ ಹಾಗೂ ಅವರ ಮೇಲಿನ ದೌರ್ಜನ್ಯ ತಪ್ಪಿಸಲು ಸರ್ಕಾರ ಪೋಕ್ಸೋ ಹಾಗೂ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೊಳಿಸಿದ್ದು, ಇವುಗಳ ಬಗ್ಗೆ ಹೆಚ್ಚಿನ ಅರಿವನ್ನು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮೂಡಿಸಲಾಗುತ್ತಿದೆ ಎಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ KS ಭವ್ಯಶ್ರೀ ಹೇಳಿದರು. ನಂಜನಗೂಡು ನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಬಾಲ್ಯ ವಿವಾಹ ನಿಷೇಧ ಕುರಿತು ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ KS ಭವ್ಯಶ್ರೀ ಅವರು, ಅನಕ್ಷರಸ್ಥರು ತಮ್ಮ ಜವಾಬ್ದಾರಿ ಕಳೆದುಕೊಳ್ಳಲು ಹಾಗೂ ಬಡತನ ಕಾರಣಗಳಿಂದ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನು ಮದುವೆ ಮಾಡುತ್ತಿರುವುದರಿಂದ ಹೆಣ್ಣು ಮಕ್ಕಳು ಹಲವಾರು ತೊಂದರೆಗೊಳಗಾಗುತ್ತಿದ್ದಾರೆ. ಎಲ್ಲರಿಗೂ ಕಾನೂನಿನ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ದೇಶದ ಎಲ್ಲ ಕಾನೂನು ಸಂವಿಧಾನ ಅಡಿಯಲ್ಲಿಯೇ ಬರುವುದರಿಂದ ಎಲ್ಲರೂ ಇದರ ಬಗ್ಗೆ ಹೆಚ್ಚಿನ ಅರಿವು ಹೊಂದಬೇಕು ಎಂದರು.
ಬಾಲಕಿಯರು ಗರ್ಭಿಣಿಯಾಗುತ್ತಿರುವುದು ಮತ್ತು ಪ್ರಾಣ ಕಳೆದುಕೊಳ್ಳುತ್ತಿರುವುದು ಇತ್ತೀಚೆಗೆ ಹೆಚ್ಚಾಗಿದೆ. ಹದಿಹರಿಯದ ವಯಸ್ಸಿನಲ್ಲಿ ಅಕ್ರಮ ಚಟುವಟಿಕೆಗಳ ಕಡೆ ಗಮನ ಹರಿಸಬಾರದು. 18 ವರ್ಷದ ಒಳಗಿನವರನ್ನು ಮಕ್ಕಳು ಎಂದು ಪರಿಗಣಿಸುತ್ತೇವೆ. ಮಕ್ಕಳ ಲೈಂಗಿಕ ಚಿತ್ರಗಳನ್ನು, ದೃಶ್ಯಗಳನ್ನು ಇಟ್ಟುಕೊಳ್ಳುವುದು, ಮಕ್ಕಳನ್ನು ಲೈಂಗಿಕ ದೃಷ್ಟಿಯಿಂದ ನೋಡುವುದು, ಅಶ್ಲೀಲ ಚಿತ್ರಗಳನ್ನು, ವಾಕ್ಯಗಳನ್ನು ಮಕ್ಕಳಿಗೆ ತೋರಿಸುವುದು, ಅವರೊಂದಿಗೆ ಅಶ್ಲೀಲವಾಗಿ ಮಾತನಾಡುವುದು ಅಪರಾಧ ಆಗುತ್ತದೆ. ರಸ್ತೆ ಬದಿ ಹೋಗುವ ಸಂದರ್ಭದಲ್ಲಿ ಯಾರಾದರೂ ಯಾವುದೇ ವ್ಯಕ್ತಿಗೆ ರೇಗಿಸುವುದು, ಕಾಟ ಕೊಡುವುದು, ಹಿಂದೆ ಸುತ್ತಾಡುವುದು ಕಂಡುಬಂದಲ್ಲಿ ಪೋಷಕರಿಗೆ ಅಥವಾ ಮಕ್ಕಳ ಸಹಾಯವಾಣಿ 1098ಕ್ಕೆ ತಕ್ಷಣ ಕರೆ ಮಾಡಿ ಮಾಹಿತಿ ನೀಡಬೇಕೆಂದು ತಿಳಿಸಿದರು. ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ದಕ್ಷಿಣ ಕಾಶಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಸಹಯೋಗದೊಂದಿಗೆ ಬಾಲ್ಯ ವಿವಾಹ ನಿಷೇಧ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದ್ವಿ. ಮಕ್ಕಳಿಗೆ ಹಲವಾರು ಬಾಲ್ಯ ವಿವಾಹದಿಂದಾಗುವಂತಹ ದುಷ್ಪರಿಣಾಮಗಳು ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಈ ಬಾಲ್ಯ ವಿವಾಹನ ತಡೆಯುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಈ ಮಕ್ಕಳಿಗೆ ಅರಿವನ್ನು ಮೂಡಿಸುವ ಮೂಲಕ ನಮ್ಮ ಗ್ರಾಮ ಇರ್ಬೋದು, ಗ್ರಾಮ ಪಂಚಾಯಿತಿ ಒಂದು ಹಂತವಾಗಿ ಈ ನಮ್ಮ ಕರ್ನಾಟಕ ರಾಜ್ಯವನ್ನೇ ಬಾಲ್ಯ ವಿವಾಹ ಮುಕ್ತ ರಾಜ್ಯವನ್ನಾಗಿ ಮಾಡುವಂತಹ ಗುರಿಯ ಕಡೆ ನಮ್ಮ ನಡೆಯಾಗಿದೆ. ಸೊ ಇದಕ್ಕೆ ಎಲ್ಲರ ಸರ್ಕಾರ ಬಹಳ ಅವಶ್ಯಕ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636.
ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಏರ್ಪೋರ್ಟ್ನಿಂದ ಹೊರಬರುತ್ತಿದ್ದ ಪ್ರಯಾಣಿಕನ ಟ್ರಾಲಿಯಲ್ಲಿ ಕೆಜಿ ಚಿನ್ನ ಪತ್ತೆಯಾಗಿರುವ ಘಟನೆ ಇಂದು ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಡೆದಿದೆ. ಕಸ್ಟಮ್ಸ್ ಅಧಿಕಾರಿಗಳ ಕೈಗೆ ತಗಲಾಕೊಳ್ಳುವ ಭಯದಿಂದ ಬೇರೆಯವರ ಟ್ರಾಲಿಗೆ ಚಿನ್ನ ಹಾಕಿದ್ದು, ದುಬೈನಿಂದ ಬಂದಿದ್ದ ಕೋ ಪ್ಯಾಸೆಂಜರ್ ಲಗೇಜ್ ಟ್ರಾಲಿಗೆ ಚಿನ್ನದ ಬ್ಯಾಗ್ ಹಾಕಿ ಆರೋಪಿ ಎಸ್ಕೇಪ್ ಆಗಿದ್ದಾನೆ. 3.5 ಕೆಜಿ ಚಿನ್ನದ ಬಿಸ್ಕೆಟ್ಗಳಾಗಿದ್ದ ಬ್ಯಾಗ್ ಇಟ್ಟು ಆರೋಪಿ ಪರಾರಿಯಾಗಿದ್ದಾನೆ. ಟ್ರಾಲಿ ತಳ್ಳಿಕೊಂಡು ಚೆಕಿಂಗ್ ಕಡೆ ಬರುವಾಗ ಟ್ರಾಲಿ ಬ್ಯಾಗ್ನಿಂದ ಚಿನ್ನ ಹೊರಬಿದ್ದಿದ್ದು, ತನ್ನ ಟ್ರಾಲಿಯಲ್ಲಿ ಚಿನ್ನದ ಬ್ಯಾಗ್ ಕಂಡು ಕಂಗಾಲಾದ ಪ್ರಯಾಣಿಕ ಕೂಡಲೇ ಚಿನ್ನದ ಬ್ಯಾಗ್ ಸಮೇತ ಏರ್ಪೋರ್ಟ್ ಭದ್ರತಾ ಪಡೆಗೆ ಮಾಹಿತಿ ನೀಡಿದ್ದಾನೆ. ಅಧಿಕಾರಿಗಳು ಪರಿಶೀಲನೆ ನಡೆಸಿದಾಗ ಕೋಟಿ ಬೆಲೆ ಬಾಳುವ 3.5 ಕೆಜಿ ಚಿನ್ನ ಪತ್ತೆಯಾಗಿದೆ. ಪ್ರಯಾಣಿಕನಿಂದ ಮಾಹಿತಿ ಪಡೆದು ಸಿಸಿಟಿವಿ ಪರಿಶೀಲನೆ ನಡೆಸುತ್ತಿರುವ ಕಸ್ಟಮ್ ಅಧಿಕಾರಿಗಳು ಯಾರು ಚಿನ್ನದ ಬ್ಯಾಗ್ ಇಟ್ಟಿದ್ದು ಎಂಬ ಬಗ್ಗೆ ಪರಿಶೀಲನೆ ನಡೆಸುತ್ತಿದ್ದಾರೆ. ಆಟೋ ಹಾಗೂ ಓಮಿನಿ ಕಾರ್ ನಡುವೆ ನಡೆದ ಅಪಘಾತದಲ್ಲಿ ಯುವಕನೊಬ್ಬ ಮೃತಪಟ್ಟಿರುವ ಘಟನೆ ತಡರಾತ್ರಿ ನಡೆದಿದೆ. ಗುಡಿಬಂಡೆ ಹೊರವಲಯದ ಅಮಾನಿ ಬೈರೇಸಾಗರ ಕೆರೆ ಏರಿಯಾ ಮೇಲಿರುವ ರಸ್ತೆಯಲ್ಲಿ ಅಪಘಾತ ನಡೆದಿದ್ದು, ಗುಡಿಬಂಡೆ ಪಟ್ಟಣದ 1ನೇ ವಾರ್ಡ್ನ ನಿವಾಸಿ 28 ವಯಸ್ಸಿನ ಅಶೋಕ್ ಮೃತ ಯುವಕನಾಗಿದ್ದಾನೆ. ವರ್ಲಕೊಂಡ ಗ್ರಾಮಕ್ಕೆ ಆಟೋದಲ್ಲಿ ಸ್ನೇಹಿತನ ಜೊತೆ ಊಟಕ್ಕೆ ಹೋಗಿ ವಾಪಸ್ ಬರುವಾಗ ಅಪಘಾತ ನಡೆದಿದೆ. ಗುಡಿಬಂಡೆ ಕಡೆಯಿಂದ ರೇಣುಮಾಕಲಹಳ್ಳಿ ಕಡೆಗೆ ಹೋಗುತ್ತಿದ್ದ ಓಮಿನಿ ಕಾರ್ನಲ್ಲಿದ್ದ ಇಬ್ಬರಿಗೆ ಗಂಭೀರ ಗಾಯಗಳಾಗಿದ್ದು, 4 ಸಣ್ಣ ಪುಟ್ಟ ಗಾಯಗಳಾಗಿವೆ. ಆಟೋ ಚಾಲಕನ ತಲೆ, ಕಾಲಿಗೆ ಗಂಭೀರ ಗಾಯಗಳಾಗಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಸ್ಥಳಕ್ಕೆ ಗುಡಿಬಂಡೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ವೆಂಕಟೇಶ್ವರ ಬಡಾವಣೆಯಲ್ಲಿರುವ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರ ಮನೆಯಲ್ಲಿ ಕಳ್ಳತನವಾಗಿದೆ. ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ದಿಂಬಾಲ್ ಅಶೋಕ್ ಅವರ ಕುಟುಂಬ 3 ದಿನಗಳ ಹಿಂದೆ ಮೈಸೂರಿಗೆ ತೆರಳಿದ್ದು, ಮನೆಯಲ್ಲಿ ಯಾರೂ ಇಲ್ಲದಿರುವುದು ಖಚಿತಪಡಿಸಿಕೊಂಡು ದರೋಡೆ ಮಾಡಲಾಗಿದೆ. ಸ್ಥಳಕ್ಕೆ ಪೊಲೀಸರು, ಶ್ವಾನದಳ, ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಾಹಿತಿ ತಿಳಿದು ಮೈಸೂರಿನಿಂದ ಆಗಮಿಸುತ್ತಿರುವ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರ ಕುಟುಂಬ ಏನೇನು ಕಳ್ಳತನವಾಗಿದೆ ಎಂಬ ಮಾಹಿತಿ ನೀಡಬೇಕಿದೆ. ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ದಾಖಲಾಗಿದೆ. ಕೊರಟಗೆರೆ ತಾಲೂಕಿನ ಕ್ಯಾಮೇನಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ 800 ವರ್ಷಗಳ ಇತಿಹಾಸವಿದ್ದು, ರಾಜ್ಯದ ಅನೇಕ ಭಾಗಗಳಲ್ಲಿ ಸ್ವಾಮಿಯ ಭಕ್ತರಿದ್ದಾರೆ. ಸಮಿತಿಯು ರಾಜಗೋಪುರ ಅಭಿವೃದ್ಧಿಗೆ ತೀರ್ಮಾನಿಸಿದ್ದು, ಭಕ್ತರ ಸಹಕಾರ ಅಗತ್ಯವಿದೆ ಎಂದು ದೇವಾಲಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಜಿವಿ ರಾಮಮೂರ್ತಿ ಕೋರಿದ್ರು. ದೇವಾಲಯ ರಾಜಗೋಪುರ ನೀಲಿ ನಕ್ಷೆ ಈಗಾಗಲೇ ಸಿದ್ಧವಾಗಿದೆ. 45 ಅಡಿ ಎತ್ತರ, 23 ಅಡಿ ಅಗಲ, ಬಾಗಿಲು ಕಲ್ಲು ಎತ್ತರ 16 ಅಡಿಯನ್ನು ಹೊಂದಿದೆ. ರಾಜಗೋಪುರ ಅಭಿವೃದ್ಧಿಗೆ ಗಾರೆ, ಸುಣ್ಣ, ಚಿನ್ನ, ಇಟ್ಟಿಗೆ, ಕಲ್ಲು, ಸಿಮೆಂಟ್ ಬಳಸಲಿದ್ದು, ಮುಜರಾಯಿ ಇಲಾಖೆ ಒಳಪಟ್ಟ ದೇವಾಲಯವಾದ್ದರಿಂದ 10 ಲಕ್ಷ ನೀಡುವಂತೆ ಸಮಿತಿಯು ಈಗಾಗಲೇ ಮನವಿ ಮಾಡಿದೆ ಎಂದು ಹೇಳಿದರು. ಮಂಚೇನಹಳ್ಳಿ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಪೂರ್ವಭಾವಿ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಪೂರ್ಣಿಮಾ ಮಾತನಾಡಿ, 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ನಡೆಸಲು ಸಂಘ ಸಂಸ್ಥೆಗಳು ಹಾಗೂ ತಾಲೂಕಿನ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ನಡೆಸಿ ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆಯಂದು ಹೆಚ್ಚು ಅಂಕ ಪಡೆದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲು ಸಭೆಯಲ್ಲಿ ನಿರ್ಧರಿಸಿರುವುದಾಗಿ ಹೇಳಿದರು. ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಗಣ್ಯರಿಗೆ ಸನ್ಮಾನ ಮಾಡಲಾಗುತ್ತದೆ. ಈ ಬಾರಿ ಎಸ್ಎಸ್ಎಲ್ಸಿ, ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಕ್ಕಳಿಗಾಗಿ ಮಾಡೋಣ. ಎಲ್ಲರೂ ಹಾಜರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿದರು.
ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಉಚಿತ ನೇತ್ರ ಶಸ್ತ್ರಚಿಕಿತ್ಸಾ ಶಿಬಿರ ಆಯೋಜಿಸಲಾಗಿತ್ತು. ಶಂಕರ ಕಣ್ಣಿನ ಆಸ್ಪತ್ರೆ ಸಹಯೋಗದಲ್ಲಿ ನಡೆದ ಶಿಬಿರದಲ್ಲಿ ಮಾತನಾಡಿದ ಹೆಲ್ಪ್ ಸೊಸೈಟಿ ಅಧ್ಯಕ್ಷ ಮಾನಂ ಶಶಿಕಿರಣ್ ಅವರು, ಖಾಸಗಿ ಆಸ್ಪತ್ರೆಗಳಲ್ಲಿ ಹೆಚ್ಚು ಹಣ ನೀಡಿ ಚಿಕಿತ್ಸೆ ಪಡೆಯುವ ಬದಲು ಪ್ರತಿ 15 ದಿನಕ್ಕೊಮ್ಮೆ ಹೆಲ್ಪ್ ಸೊಸೈಟಿ ಆಯೋಜಿಸುವ ಉಚಿತ ಶಿಬಿರಗಳ ಪ್ರಯೋಜನೆ ಪಡೆಯುವಂತೆ ಸಲಹೆ ನೀಡಿದರು. ಪಾವಗಡದಲ್ಲಿ ಕೆಲ ಖಾಸಗಿ ಸಂಸ್ಥೆಗಳು ಉಚಿತ ಚಿಕಿತ್ಸೆ ಎಂದು ಹೇಳಿ ಹಿಂಬಾಗಿಲಿನಿಂದ ಲೆನ್ಸ್, ಕನ್ನಡಕ ಮತ್ತು ದಾಖಲಾತಿ ಶುಲ್ಕದ ಹೆಸರಿನಲ್ಲಿ ಹಣ ವಸೂಲಿ ಮಾಡುತ್ತಿವೆ ಎಂದು ಆರೋಪಿಸಿದರು. ಶಿಬಿರದಲ್ಲಿ ಒಟ್ಟು 92 ಜನ ನೇತ್ರ ತಪಾಸಣೆ ಪಡೆದರು. 40 ಜನರನ್ನು ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಮಾಡಲಾಯಿತು. ಹಿಂಬಾಗಿಲಿನಿಂದ ಲೆನ್ಸ್, ಕನ್ನಡಕ ಮತ್ತು ದಾಖಲಾತಿ ಶುಲ್ಕದ ಹೆಸರಿನಲ್ಲಿ ಹಣ ವಸೂಲಿ ಮಾಡುತ್ತಿವೆ ಎಂದು ಆರೋಪಿಸಿದರು. ಶಿಬಿರದಲ್ಲಿ ಒಟ್ಟು 92 ಜನ ನೇತ್ರ ತಪಾಸಣೆ ಪಡೆದರು. 40 ಜನರನ್ನು ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಮಾಡಲಾಯಿತು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಪ್ರಾಪ್ತರಿಗೆ ಬೈಕ್ ಕೊಟ್ಟ ಪೋಷಕರಿಗೆ ಪೊಲೀಸರ ಖಡಕ್ ವಾರ್ನಿಂಗ್. ಅಪ್ರಾಪ್ತರು ಚಾಲನೆ ಮಾಡುವ ಬೈಕ್ಗಳಿಂದಲೇ ಹೆಚ್ಚು ಅಪಘಾತಗಳಾಗುತ್ತಿರುವ ಕಾರಣ ಅಪ್ರಾಪ್ತರು ಚಲಾಯಿಸುತ್ತಿದ್ದ ಬೈಕ್ಗಳನ್ನು ಜಪ್ತಿ ಮಾಡಿ, ಚಿಕ್ಕಬಳ್ಳಾಪುರ ಎಸ್ಪಿ ವಾರ್ನಿಂಗ್. ತೀವ್ರ ವಿವಾದಕ್ಕೆ ಕಾರಣವಾದ ವಾಟದೊಸಳ್ಳಿ ಕೆರೆ ನೀರಿನ ಯೋಜನೆ ಪೈಪ್ಲೈನ್ ಕಾಮಗಾರಿಗೆ ನಾಳೆ ಗುದ್ದಲಿ ಪೂಜೆ ನೆರವೇರಿಸಲಿರುವ ಶಾಸಕ. ರೈತರ ವಿರೋಧದ ನಡುವೆಯೇ ಹಠ ಬಿಡದ ಶಾಸಕ ಪುಟ್ಟಸ್ವಾಮಿ ಗೌಡ. ಅಪ್ರಾಪ್ತರು ಬೈಕ್ ಓಡಿಸಿದರೆ ಪೋಷಕರ ವಿರುದ್ಧ ಕ್ರಮ. ಬಾಗೇಪಲ್ಲಿ ವೃತ್ತ ನಿರೀಕ್ಷಕ ಪ್ರಶಾಂತ್ ವರ್ಣಿ ಪೋಷಕರಿಗೆ ಎಚ್ಚರಿಕೆ. ಬಾಗೇಪಲ್ಲಿಯಲ್ಲಿ ಅಪ್ರಾಪ್ತರು ಚಲಾಯಿಸುತ್ತಿದ್ದ 30 ಬೈಕ್ಗಳು ವಶ. ಅನಿಯಮಿತ ಬಂಡೆ ಸ್ಫೋಟದಿಂದ ಬಿರುಕು ಬಿಟ್ಟ ಮನೆಗಳು. ಗ್ರಾಮದ ಮಧ್ಯೆಯೇ ಅಧಿಕ ಭಾರ ಹೊತ್ತು ಅತಿ ವೇಗವಾಗಿ ಚಲಾಯಿಸುವ ಗಣಿ ಟಿಪ್ಪರ್ಗಳು. ಗಣಿಗಾರಿಕೆ ವಿರೋಧಿಸಿ ಗ್ರಾಮಸ್ಥರಿಂದ ಕೋಲಾರ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.